ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ರೈತರ ಮನೆಯಲ್ಲಿ ದನ ಕರುಗಳು ಅಥವಾ ಕುರಿಗಳು ಹೆಚ್ಚಾಗಿ ಸಾಯ್ತಾ ಇದ್ದಾವೆ. ನಮ್ಮ ಹತ್ರ ಜನರು ಬರುತ್ತಾ ಇದ್ದಾರೆ. 150 ಕುರಿ, 50 ಮೇಕೆಗಳನ್ನು ಸಾಯ್ತಾ ಇದ್ದಾವೆ, ಎತ್ತುಗಳು ಸಾಯ್ತಾ ಇದ್ದಾವೆ. ಹೀಗೆ ಕಷ್ಟಗಳು ಹೇಳುತ್ತಾ ಬರ್ತಾ ಇದ್ದಾರೆ. ಧನ ಧಾನ್ಯಗಳನ್ನು ಅಭಿವೃದ್ಧಿ ಆಗಲು ನಮಗೆ ಏನಾದರೂ ಉಪಯೋಗವನ್ನು ಹೇಳಿ ಅಂತ ಬರುತ್ತಾ ಇದ್ದಾರೆ. ಅವರಿಗೆ ನಾವು ಉಪಯೋಗವನ್ನು ಮಾಡಿಕೊಟ್ಟಿದ್ದೇವೆ. ನೀವು ಕೂಡ ಈ ಪ್ರಯೋಗವನ್ನು ಮಾಡಿ ಲಾಭವನ್ನು ಪಡೆದುಕೊಳ್ಳಿ. ಈ ಮಂತ್ರವನ್ನು ಹೇಳುತ್ತಿದ್ದೇನೆ. ನೀವು ಈ ಮಂತ್ರವನ್ನು ಪಠಿಸಿ ಪರಿಹಾರವನ್ನು ಪಡೆದುಕೊಳ್ಳಿ. ಮುಂದೆ ಬರುವ ಹುಣ್ಣಿಮೆ ದಿನ 1000 ಜಪ ಮಾಡಬೇಕು. ಗ್ರಹಣ ಕಾಲದಲ್ಲಿ ಹಾಗೆ ದಿನಾಲೂ 1 ಮಾಲೆ ಜಪ ಮುಂದುವರಿಸಬೇಕು. ನಂತರ ರವಿ ಪುಷ್ಯ ನಕ್ಷತ್ರ ಬರುತ್ತೆ, ಇಲ್ಲಾಂದರೆ ಗುರು ಪುಷ್ಯ ನಕ್ಷತ್ರ ಬರುತ್ತೆ. ಇದನ್ನು ನೋಡಿ ಎಕ್ಕದ ಗಿಡದ ಕೆಳಗೆ ಪೂಜೆ ಮಾಡಿ ಆಮಂತ್ರಣ ಕೊಟ್ಟು ಆಮೇಲೆ ಪೂರ್ವ ದಿಕ್ಕಿಗೆ ಹರಿದಿರುವ ಬೇರನ್ನು ತಂದು ವಿಧಿವತ್ತವಾಗಿ ಪೂಜೆ ಮಾಡಿ ಆಮೇಲೆ ಆ ಬೇರಿನ ಮುಂದೆ ದಿನಾಲೂ 1 ಮಾಲೆ ಜಪ ಮಾಡಬೇಕು ಈ ಮೇಲೆ ಕೊಟ್ಟಿರುವ ಮಂತ್ರನಿಂದ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ದಿನಾಲೂ ಹೆಚ್ಚಾಗಿ ಹೋಗೋಗೆ ಸಿದ್ಧಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಧನಧಾನ್ಯವನ್ನು ಅಭಿವೃದ್ಧಿಯಾಗೋದು ಕಾಣುತ್ತೀರಿ. ಎಲ್ಲರಿಗೂ ಶುಭವಾಗಲಿ. ಶ್ರೀ ಗುರುದೇವ ದತ್ತ.